ಹಾಯ್ ಎಲ್ಲ ನನ್ನ ಮುದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಆದರ್ಶ ಒಂದು ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಹಾಗೆ ಸೈನಿಕ ಎಕ್ಸಾಮ್ ಏಪ್ರಿಲ್ ನಲ್ಲಿದೆ. ಇವೆರಡು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಅದು ಸಾಮಾನ್ಯ ಜ್ಞಾನ. ಈ ಸಾಮಾನ್ಯ ಜ್ಞಾನವನ್ನ ಯಾವ ರೀತಿ ನಾವು ನೆನ್ಪಿಟ್ಕೋಬೇಕು, ಹೌದಾ, ಯಾವ ರೀತಿ ನಾವು ಓದ್ಬೇಕು ಅಂತೇಳಿ ನಾವು ಇವತ್ತಿನ ಒಂದು 10 ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು ತಂದಿದ್ದೇನೆ. ಆ ಒಂದು 10 ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ನಿಮಗೆ ಒಂದು 8 ಕ್ವಶನ್ಸ್ ಅನ್ನ ನಾನು ಟಾಸ್ಕ್ ಅನ್ನ ಕೊಡ್ತಾ ಇದ್ದೀನಿ. ಆ ಪ್ರತಿಯೊಂದು ಕ್ವಶನ್ಸ್ಗೆ ನೀವು ಉತ್ತರವನ್ನ ಕಮೆಂಟ್ ನಲ್ಲಿ ಮಾಡಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಏಕಪ್ಪ ಅಂತಂದ್ರೆ ಸಾಮಾನ್ಯ ಜ್ಞಾನವನ್ನ ಹೇಗೆ ಓದಿದರೆ ಅದು ನೆನಪು ಉಳಿತದ ಅಂತೇಳಿ ನಾನು ನಿಮಗೊಂದು ಕ್ವಶನ್ ಅನ್ನ ನಿಮಗೆ ನೀಟಾಗಿ ನಾನು ಹೇಳ್ತಾ ಇದ್ದೀನಿ. ಆ ಕ್ವಶನ್ ಅನ್ನ ಅದೇ ರೀತಿ ನೀವು ಫಾಲೋ ಮಾಡಿ ಪ್ರತಿಯೊಂದು ಪ್ರಶ್ನೆಗೆ ನೀವು ಉತ್ತರವನ್ನ ನೀಡ್ತೀರಾ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಹಾಗಾದ್ರೆ ಈ ಒಂದು ಮೊದಲ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿಗಳೇ. ಓಕೆ, ಎಲ್ಲ ರೆಡಿ ಆಗಿದ್ದೀರಾ? ನೋಡಿ, ಇಲ್ಲಿ ವಲ್ಲಭಾಯಿ ಪಟೇಲ್ ಗಾಂಧೀಜಿ ಅವರಿಗೆ ಏನೆಂದು ಕರೆದಿದ್ದಾರೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂತಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಗಾಂಧೀಜಿ ಅವರಿಗೆ ಏನೆಂದು ಕರೆದಿದ್ದಾರೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದರೆ ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಮಹಾತ್ಮ ಗಾಂಧೀಜಿ ಅವರನ್ನ ಏನಂತ ಹೆಸರಿಟ್ಟು ಕರೆದರು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನಮ್ಮ ಆಯ್ಕೆ ನೋಡಿ, ಬಾಪೂಜಿ, ಮಹಾತ್ಮ, ರಾಷ್ಟ್ರಪಿತ ಮತ್ತು ಅರೆಬೆತ್ತಲೆ ಫಕೀರ ಅಂತೇಳಿ 4 ಆಯ್ಕೆಗಳಿದ್ದಾವ. ಇವಷ್ಟು ಏನಪ್ಪಾ ಅಂತಂದ್ರೆ ಗಾಂಧೀಜಿಯವರ ಹೆಸರುಗಳು. ಹಾಗಾದ್ರೆ ಯಾರ್ಯಾರು ಯಾವ ರೀತಿ ಹೆಸರುಗಳನ್ನ ಕರೆದಿದ್ದಾರೆ ಅಂತೇಳಿ ನಾವು ಇವತ್ತಿನ ದಿವಸ ನೋಡೋಣ. ಹಾಗಾದ್ರೆ ನಮ್ಮ ವಲ್ಲಭಾಯಿ ಪಟೇಲ್ ಅವರು ಏನಂತ ಕರೆದಿದ್ದಾರೆ ಅಂತಂದ್ರೆ ಬಾಪೂಜಿ ಅಂತೇಳಿ ಕರೆದಿದ್ದಾರೆ. ನಮ್ಮ ಮೊದಲ ಆಯ್ಕೆ ಇದು, ಹೌದಾ? ಹಾಗಾದ್ರೆ ಗಾಂಧೀಜಿ ಅವರನ್ನ ಮಹಾತ್ಮ ಅಂತೇಳಿ ಯಾರು ಕರೆದ್ರು? ನಾವೊಂದು ಟ್ರಿಕ್ಸ್ ಮುಖಾಂತರ ತಂದಿದ್ದೀನಿ. ಒಂದು 2-3 ಸಾರಿ ಅದನ್ನ ನೀವೇನಾದ್ರೂ ಓದಿದ್ರೆ ನೀವು ಈ ಒಂದು ಪ್ರಶ್ನೆಗೆ ನಿಖರವಾಗಿ ಆನ್ಸರ್ ಅನ್ನ ಮಾಡಬಹುದು. ಹಾಗಾದ್ರೆ ನೋಡ್ರಿ, ಆರಾಂಬ ಅಂತೇಳಿ, ಹೌದಾ? ನೆಕ್ಸ್ಟ್ ಏನ್ರಿ? ಎಸ್, ಈ ತರ ನೀವು ಏನಾದರೂ ಕಾನ್ಸೆಪ್ಟ್ ಅನ್ನ ನೆನಪಿಟ್ಟುಕೊಂಡ್ರೆ, ಹೌದಾ, ಗಾಂಧೀಜಿಯವರ ಸಂಪೂರ್ಣವಾದ ಹೆಸರುಗಳು ನಿಮಗ ನೆನಪುಳಿತಾವು. ಹಂಗಂದ್ರೆ ಹೆಂಗ್ರಿ? ನೋಡ್ರಿ, ಅಂದ್ರೆ ಅರೆಬೆತ್ತಲೆಯ ಫಕೀರ ಅಂತ ಯಾರು ಕರೆದ್ರಿ? ವಿನ್ಸ್ಟನ್ ಚರ್ಚಿಲ್. ಯಾರು ಕರೆದ್ರಿ? ವಿನ್ಸ್ಟನ್ ಚರ್ಚಿಲ್ ಕರೆದ್ರು. ಏನಂತ ಕರೆದ್ರಿ ಗಾಂಧೀಜಿ ಅವ್ರನ್ನ? ಅರೆಬೆತ್ತಲೆಯ ಫಕೀರ ಅಂತ ಯಾರು ಕರೆದ್ರು? ವಿನ್ಸ್ಟನ್ ಚರ್ಚಿಲ್ ಕರೆದ್ರು. ಇನ್ನ ರಾಷ್ಟ್ರಪಿತ ಅಂತ ಯಾರು ಕರೆದ್ರು? ಸುಭಾಷ್ ಚಂದ್ರ ಬೋಸ್. ರಾಷ್ಟ್ರಪಿತ ಅಂತ ಗಾಂಧೀಜಿ ಅವ್ರನ್ನ ಯಾರು ಕರೆದ್ರಿ? ಸುಭಾಷ್ ಚಂದ್ರ ಬೋಸ್ ಅವ್ರ ಏನಂತ ಕರೆದ್ರು? ಗಾಂಧೀಜಿ ಅವ್ರನ್ನ ರಾಷ್ಟ್ರಪಿತ ಅಂತ ಕರೆದ್ರು. ಹಂಗಾರ ಮಹಾತ್ಮ ಅಂತ ಯಾರು ಕರೆದ್ರಿ? ಅಂದ್ರ ರವೀಂದ್ರನಾಥ್ ಟಾಗೂರ್. ಎಸ್. ನೆಕ್ಸ್ಟ್ ಅಂದ್ರ ಬಾಪೂಜಿ ಅಂತ ಯಾರು ಹೇಳ್ರಿ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರ ಏನ್ ಮಾಡಿದ್ರಿ? ಅಂದ್ರ ವಲ್ಲಭಾಯಿ ಪಟೇಲ್ ಏನಂತ ಕರೆದ್ರು? ಬಾಪೂಜಿ ಅಂತ ಕರೆದ್ರ. ಅಂದ್ರ ಮಹಾತ್ಮ ಯಾರ್ ಕರೆದ್ರಿ? ರವೀಂದ್ರನಾಥ್ ಟಾಗೂರ್ ಕರೆದ್ರ. ಅಂದ್ರ ರಾಷ್ಟ್ರಪಿತ ಹಂಗ ಯಾರ್ ಕರೆದ್ರಿ? ಸುಭಾಷ್ ಚಂದ್ರ ಬೋಸ್ ಕರೆದ್ರ. ಅಂದ್ರ ಅರೆಬೆತ್ತಲೆ ಫಕೀರ ಅಂತ ಯಾರ್ ಕರೆದ್ರಿ? ವಿನ್ಸ್ಟನ್ ಚರ್ಚಿಲ್ ಅವ್ರ ಕರೆದ್ರು. ಅದಕ್ಕ ಏನಪ್ಪಾ ಅಂದ್ರೆ ಇದ್ರ ಈಜಿ ಟ್ರಿಕ್ಸ ಆರಾಂಬ ವಿಸುರವ ಅಂತ ಹೇಳಿ ನೆನಪಿಟ್ಕೊಂಡ್ಬಿಟ್ರಿ ಅಂದ್ರ ಇದು ಯಾವುದೇ ಒಂದು ಪ್ರಶ್ನೆ ನಿಮಗ್ ಬಂದ್ರೆ ಎಲ್ಲಿ ತನಕ ನಿಮಗೆ ಈ ಪ್ರಶ್ನೆ ನಿಮಗೆ ಹೆಲ್ಪ್ ಆಗ್ತದ ಅಂದ್ರ ನೀವು ಸರ್ಕಾರಿ ನೌಕರಿ ಹಿಡಿದ್ರೊಳಗೂ GK ಪ್ರಶ್ನೆದಾಗ ಬಂದ್ರು ಬರಬಹುದು. ಅದಕ್ಕೋಸ್ಕರ ನೀವು ಇದನ್ನ ಮಾಡ್ರಿ, ಸರಿಯಾಗಿ ನೆನಪಿಟ್ಕೋರಿ. ನಾನ್ ನಿಮ್ಗೆ ಹೇಳಿದ್ನಿ GK ನಾವು ಯಾವ ರೀತಿ ಓದಿದ್ರೆ ನಮಗೆ ಈಜಿ ಆಕತಿ ಅಂತೇಳಿ. ಸಾಮಾನ್ಯ ಜ್ಞಾನವನ್ನ ನೋಡ್ರಿ, ಪ್ರತಿಯೊಂದು ಆಯ್ಕೆದ ಬಗ್ಗೆ ನಿಮ್ಗೆ ಏನಾಗಿರ್ಬೇಕು? ಜ್ಞಾನ ಇರಬೇಕು. ಇನ್ನು ಮುಂದಿನ ಪ್ರಶ್ನೆಗಳನ್ನ ಹೆಂಗ್ ಹೇಳ್ಕೊತ ಹೋಗ್ತೇನಪ್ಪಾ ಅಂತಂದ್ರ, ಒಂದು ಪ್ರಶ್ನೆಗೆ ನಾನು ಆನ್ಸರ್ ಅನ್ನ ಹೇಳ್ತೀನಿ. 3 ಉಳಿದ ಆಯ್ಕೆಗಳಿಗೆ ನೀವು ಪ್ರತಿಯೊಂದಕ್ಕೂ ಏನ್ ಮಾಡ್ಬೇಕಪ್ಪ ಅಂತಂದ್ರ ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಬೇಕು, ಹೌದಾ? ಯಾಕಂತಂದ್ರ ನಾವು ಈ ರೀತಿ ಸಾಮಾನ್ಯ ಜ್ಞಾನ ಓದುದ್ರಿಂದ ಸಾಮಾನ್ಯ ಜ್ಞಾನ ಜೊತೆಗೆ ನಮ್ಮ ಜ್ಞಾನ ಏನಾಗ್ತತಿ? ಜಾಸ್ತಿ ಆಗ್ತತಿ. ಅವಾಗ ನಮಗೆ ಸಾಮಾನ್ಯ ಜ್ಞಾನದೊಳಗೆ ಯಾವ ರೀತಿ ಪ್ರಶ್ನೆಗಳು ಬಂದಪ್ಪ ಅಂತಂದ್ರೆ ಏನಾಗ್ತತಿ? ನಮಗೆ ಓದಕ ಈಜಿ ಆಗ್ತತಿ. ನಾವು ಯಾವುದೇ ಒಂದು ಪ್ರಶ್ನೆಯನ್ನ ಕೇಳಪ್ಪ ಅಂತಂದ್ರೆ ಸುತ್ತಮುತ್ತಲಿನ ಎಲ್ಲಾ ಏನ್ ಮಾಡ್ಬೇಕು? ಪ್ರಶ್ನೆ GK ಪ್ರಶ್ನೆಗಳನ್ನ ಓದಿದಾಗ ಮಾತ್ರ ನಮಗೇನಾಗ್ತದ? ಸಾಮಾನ್ಯ ಜ್ಞಾನ ಈಜಿ ಆಗ್ತದ. ಹಂಗಾದ್ರ ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ,
ಚಿನ್ನದ ಹುಡುಗಿ ಎಂದು ಯಾರನ್ನು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಚಿನ್ನದ ಹುಡುಗಿ ಎಂದು ಯಾರನ್ನ ಕರೆಯುತ್ತಾರೆ? ಹಾಗಾದ್ರೆ ಯಾರಪ್ಪ ಅಂತಂದ್ರೆ ಸಾನಿಯಾ ಮಿರ್ಜಾ, PV ಸಿಂಧು, PT ಉಷಾ, ಸೈನಾ ನೆಹ್ವಾಲ್. ಹಾಗಾದ್ರೆ ನಮ್ಮ ಉತ್ತರಕ್ಕೆ ಆಯ್ಕೆ ಯಾವುದು? PT ಉಷಾ. ಹೌದಾ? ಏನಂತ ಕರೀತಾರ ಇವ್ರಿ? ಚಿನ್ನದ ಹುಡುಗಿ. ಏನಂತ ಕರೀತಾರ? ಚಿನ್ನದ ಹುಡುಗಿ. ಹಾಗಾದ್ರೆ ನೋಡ್ರಿ, ಸಾನಿಯಾ ಮಿರ್ಜಾ ಅವ್ರು ಎದಕ್ ಸಂಬಂಧಪಟ್ಟಾರ ಅಂದ್ರ ಟೆನಿಸ್. ಎದಕ್ ಸಂಬಂಧಪಟ್ಟಾರು? ಟೆನಿಸ್. ಹಂಗಾದ್ರ PV ಸಿಂಧು ರೀ ಬ್ಯಾಡ್ಮಿಂಟನ್, ಸೈನಾ ನೆಹ್ವಾಲ್ನು ಬ್ಯಾಡ್ಮಿಂಟನ್. ಇದು ನಿಮ್ಗೆ ಏನಾಗಿರ್ಬೇಕಂದ್ರ ಈ ರೀತಿ ಪ್ರತಿಯೊಂದು ನಮ್ಗ ಆಯ್ಕೆಗಳನ್ನ ಕೊಟ್ಟಾಗ ಪ್ರತಿಯೊಂದು ಆಯ್ಕೆಗಳ ಸುತ್ತಮುತ್ತಲಿನ ಪ್ರಶ್ನೆಗಳು ನಮಗೇನಾಗಿರ್ಬೇಕು? ತಿಳಿದಿರ್ಬೇಕು. ಆ ರೀತಿ ನೀವೇನಾದ್ರೂ ಸಾಮಾನ್ಯ ಜ್ಞಾನದ ಒಂದು ಅಭ್ಯಾಸವನ್ನು ಮಾಡಿದ್ರ ನಿಮ್ಗೆ ಏನಾಗಂಗಿಲ್ಲ, ಆದರ್ಶ ಮತ್ತು ಸೈನಿಕ ಶಾಲೆಯ ಒಂದು ಆ ಪ್ರಶ್ನೆಗಳಿಗೆ ಉತ್ತರ ಏನಾಗ್ತದ ಅಂತಂದ್ರ ಈಜಿ ಆಗ್ತತಿ. ನಿಮಗೆ ಏನಾದ್ರೂ ನೀವು ಓದಿರ್ತಕ್ಕಂತ ಪ್ರಶ್ನೆ ಏನಾದ್ರೂ ಬಂದಿರ್ಲಿಲ್ಲ ಅಂದ್ರ ನಿಮಗ್ ಆಯ್ಕೆನ ಗೊತ್ತಿರ್ಲಿಕ್ಕಂದ್ರ 4 ಆಯ್ಕೆ ಒಳಗ ಒಂದರ ಆಯ್ಕೆ ನಿಮ್ಗ ಗೊತ್ತಿರ್ಲಿಕ್ಕಂದ್ರ 3 ಆಯ್ಕೆಗಳನ್ನ ನೀವೇನ್ ಮಾಡ್ಬೋದ್ರಿ? ತೆಗೆದು ಬಿಡಬಹುದು. ಹೌದಾ? 4 ಆಯ್ಕೆಗಳು ಕೊಟ್ಟಿರ್ತಾರ, 3 ಆಯ್ಕೆಗಳು ನಿಮ್ಗೆ ಗೊತ್ತಿರ್ತಾವ. ಅದಕ್ಕೆ ಸಂಬಂಧ ಇಲ್ಲಾರ್ದ ಪ್ರಶ್ನೆ ಇತ್ತಂದ್ರ ನೀವೇನ್ ಮಾಡ್ಬೋದು? ಈ ಒಂದು ಆಯ್ಕೆಗಳ ಮುಖಾಂತರ ಆ 3 ಆಯ್ಕೆಗಳನ್ನ ತೆಗೆದು ಹೋಗಿದ್ರ ಒಂದ್ ಆಯ್ಕೆ ಏನ್ ಉಳಿತದಲ್ಲ ಅದ ಆನ್ಸರ್ ಆಗಿರ್ತತಿ. ಈ ರೀತಿ ನಮ್ಗೆ ಏನಾಗ್ತತಿ ಅಂದ್ರ ಹಿಂಗ ಓದುವುದರಿಂದ ನಮ್ಗೆ ಸಾಮಾನ್ಯ ಜ್ಞಾನ ಈಜಿ ಆಕತಿ. ಇನ್ನು ಮುಂದಿನ ಪ್ರಶ್ನೆಗಳನ್ನ ಕೊಡ್ತೀನಿ. 8 ಪ್ರಶ್ನೆಗಳಿಗೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ 3 ಆಯ್ಕೆಗಳ ಉತ್ತರವನ್ನ ನೀವೇ ಕೊಡ್ಬೇಕು. ನೋಡ್ರಿ, ಶ್ವೇತ ಕ್ರಾಂತಿಗೆ ಸಂಬಂಧಿಸುವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಶ್ವೇತ ಅಂದ್ರೆ ಬಿಳಿ. ಹೌದಾ? ಬಿಳಿ ಕ್ರಾಂತಿ ಅಂದ್ರೆ ಏನು? ಹಾಲು. ಶ್ವೇತ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದ್ರಿ? ಹಾಲು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಚೆನ್ನಕೇಶವ ದೇವಾಲಯ ಇರುವ ಸ್ಥಳ. ಹೌದಾ? ಚೆನ್ನಕೇಶವ ದೇವಾಲಯ ಇರುವ ಸ್ಥಳ ಎಲ್ಲಿ ಅಂತ ಕೇಳಿದ್ದಾರೆ. ನೋಡ್ರಿ, ಬಾದಾಮಿ ಒಳಗ ಬನಶಂಕರಿಯ ದೇವಾಲಯವಿದೆ. ಹೌದಾ? ಹಾಗಾದ್ರೆ ಚೆನ್ನಕೇಶವ ದೇವಾಲಯ ಎಲ್ಲಿದೆ ರೀ? ಬೇಲೂರಿನಲ್ಲಿದೆ. ಹಾಗಾದ್ರೆ ನನ್ನ ಕಮೆಂಟ್ ಏನ್ ಮಾಡ್ಬೇಕಂದ್ರೆ ನೀವು ಹೊರನಾಡದೊಳಗ ಯಾವ ದೇವಾಲಯ ಐತಿ, ಹಂಪಿ ಒಳಗ ಯಾವ ದೇವಾಲಯ ಇದೆ ಅಂತ ಹೇಳಿ ಏನ್ ಮಾಡ್ಬೇಕು? ಕಮೆಂಟ್ ಮುಖಾಂತರ ಆನ್ಸರ್ ಮಾಡ್ರಿ. ಮುಂದಿನ ಪ್ರಶ್ನೆ ನೋಡ್ರಿ, ಭಾರತದ 15ನೇ ಪ್ರಧಾನಮಂತ್ರಿ ಯಾರು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೌದಾ? ಯಾರಪ್ಪ ಅಂತಂದ್ರೆ ನರೇಂದ್ರ ಮೋದಿ ಅವರು. ಕರೆಕ್ಟಾ? ಹಾಗಾದ್ರ ಜಗದೀಪ್ ಧನಕರ್ ಯಾರ್ರಿ? ನಮ್ಮ ದೇಶದ ಉಪರಾಷ್ಟ್ರಪತಿ. ಏನ್ರಿ? ನಮ್ಮ ದೇಶದ ಉಪ ರಾಷ್ಟ್ರಪತಿ. ಹಾಗಾದ್ರ ನಿಮಗ ಒಂದ್ 4 ಕ್ವಶನ್ ಕೊಡ್ತೀನಿ. ದ್ರೌಪದಿ ಮುರ್ಮು ಅವರು ಮತ್ತು R ವೆಂಕಟರಮಣ್ ಇವ್ರು ಯಾರಂತ ಏನ್ ಮಾಡ್ಬೇಕು? ನೀವು ಕಮೆಂಟ್ ಮುಖಾಂತರ ಉತ್ತರವನ್ನ ತಿಳಿಸ್ರಿ. ಹಾಗಾದ್ರೆ ನಮ್ಮ 15ನೇ ಪ್ರಧಾನಮಂತ್ರಿ ಅವರು ಯಾರು? ನರೇಂದ್ರ ಮೋದಿ. ಮುಂದಿನ ಪ್ರಶ್ನೆ ನೋಡೋಣ. ಕನ್ನಡದ ಕಣ್ವ ಎಂದು ಹೆಸರಾದ ಕವಿ ಯಾರು? ಕನ್ನಡದ ಕಣ್ವ ಅಂತ ಯಾರನ್ನ ಕರೀತಾರೆ? BM ಶ್ರೀ. ಹೌದಾ? ಹಾಗಾದ್ರೆ ತೀನಂ ಶ್ರೀ ಯಾರು ಮತ್ತು ಕುವೆಂಪು ಯಾರು ಅಂತ ಹೇಳಿ ನೀವು ಒಂದು ಪ್ರಶ್ನೆಯನ್ನ ಅದಕ್ಕೆ ಉತ್ತರವನ್ನ ನೀವೇ ಕೊಡ್ಬೇಕು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಭಾರತದ ಘೋಷವಾಕ್ಯ ಯಾವುದು? ಭಾರತದ ಘೋಷವಾಕ್ಯ ಯಾವ್ರಿ? ಸತ್ಯಮೇವ ಜಯಂತಿನೋ, ಜೈ ಜವಾನ್ ಜೈ ಕಿಸಾನ್, ಮೇರಾ ಭಾರತ್ ಮಹಾನ್. ಭಾರತದ ಘೋಷವಾಕ್ಯ ಯಾವುದು? ವಂದೇ ಮಾತರಂ. ಭಾರತದ ಘೋಷವಾಕ್ಯ ಯಾವ್ದ್ರಿ? ವಂದೇ ಮಾತರಂ. ಭಾರತದ ಕರೆನ್ಸಿ ನಾಣ್ಯ ಯಾವ್ದಂತೇಳಿ ಪ್ರಶ್ನೆಯನ್ನ ಕೇಳಿದ್ರೆ ನಿಮ್ಗೆ ಏನಾಗ್ತದ? ಅದು ನಿಮ್ಗೆ ಗೊತ್ತೇ ಆಗ್ತದ. ಯಾವ್ದಪ್ಪ ಅಂತಂದ್ರೆ ಅದು ಏನ್ ಅಲ್ಲ ದಿನಾರ್, ಅಲ್ಲ ಡಾಲರ್, ಅಲ್ಲ ಯಾವ್ದ್ರಿ? ರೂಪಾಯಿ. ಹಾಗಾದ್ರ ನೀವೇನ್ ಮಾಡ್ಬೇಕಂದ್ರೆ ಇವತ್ತ ಡಾಲರ್ ಯಾವ ದೇಶದ ನಾಣ್ಯ, ದಿನಾರ್ ಯಾವ ದೇಶದ ನಾಣ್ಯ, ಏನ್ ಯಾವ ದೇಶದ ನಾಣ್ಯ ಅಂತೇಳಿ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೇಕು. ಮುಂದಿನ ಪ್ರಶ್ನೆ ನೋಡೋಣ. ವಿಮಾನದ ಎತ್ತರವನ್ನ ಅಳೆಯಲು ಬಳಸುವ ಸಾಧನ ಯಾವ್ದಂತೇಳಿ ಕೇಳಿದಾರೆ. ಯಾವ್ದ್ರಿ ಅದ? ಅಲ್ಟಿಮೀಟರ್. ಹಾಗಾದ್ರೆ ಸ್ಪೀಡೋಮೀಟರ್ ಅನ್ನ ಎಲ್ಲಿ ಬಳಸ್ತಾರ, ಡೈನಮೋನ್ ಎಲ್ಲಿ ಬಳಸ್ತಾರ, ಮತ್ತು ಅಳಿಯೋಮೀಟರ್ ಅನ್ನ ಎಲ್ಲಿ ಬಳಸ್ತಾರ ಅಂತೇಳಿ ನೀವೇನ್ ಮಾಡ್ಬೇಕು? ಕಮೆಂಟ್ ಮಾಡ್ಬೇಕು. ನಾನು ಹೇಳ್ತೀನಿ ಯಾಕಂತೇಳಿ. ರಾಮಕೃಷ್ಣ ಪರಮಹಂಸರು ಯಾರು ಗುರುಗಳಾಗಿದ್ದರು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾರೇ? ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದರು. ಹಾಗಾದ್ರೆ ಏಕಲವ್ಯ ಗುರುಗಳು ಯಾರಂತೇಳಿ ನೀವೇನ್ ಮಾಡ್ಬೇಕು? ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಯಾಕೆ ನಾನು ನಿಮಗೆ ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ ಅಂತಂದ್ರೆ ಸಾಮಾನ್ಯ ಜ್ಞಾನವನ್ನ ಓದುವಾಗ ಏನ್ ನಮಗ್ ಆಯ್ಕೆಗಳನ್ನ ಕೊಟ್ಟಿರ್ತಾರಲ್ಲ, ಈ ಆಯ್ಕೆಗಳ ಬಗ್ಗೆ ಸಂಪೂರ್ಣವಾದ ನಾಲೆಜ್ ಇರ್ಬೇಕು ನಮ್ಗೆ. ಹೌದಾ? ಅದಕ್ಕೆ ಹಂಗ ನಾಲೆಜ್ ಇರ್ಬೇಕಾರ ಏನ್ ಮಾಡ್ಬೇಕಂದ್ರ ಯಾವುದೇ ಒಂದು ಪ್ರಶ್ನೆ ಬಂದಾಗ ನಮ್ಗೆ ಗೊತ್ತಾಯ್ತು ಈಗ ಏನಪ್ಪಾ ಅಂತಂದ್ರ ರಾಮಕೃಷ್ಣ ಪರಮಹಂಸರು ಯಾರ ಗುರುಗಳಾಗಿದ್ದರು ಅಂತಂದ್ರ ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ರು ನಮ್ಗೆ ಗೊತ್ತಾಯ್ತು. ಆದ್ರೆ ಈ 3 ಕಾನ್ಸೆಪ್ಟ್ ಗಳು ನಿಮಗೆ ಏನಾದ್ರೂ ಆಗಿತ್ತಂದ್ರ ನಾಳೆ ಈ ಪ್ರಶ್ನೆ ಕೇಳಾರ ಇದ್ರೊಳಗೆ ಯಾವ್ದಾರ ಒಂದು ಪ್ರಶ್ನೆ ಬಂದಿತ್ತಂದ್ರ ನಿಮ್ಗೆ ಏನಾಗ್ತದ? ಆನ್ಸರ್ ಈಜಿ ಆಗ್ತದ. ಅದಕ್ಕೋಸ್ಕರ ನೀವು ಯಾವ ರೀತಿ GK ಯಾವ ರೀತಿ ಇದನ್ನ ಓದ್ಬೇಕಂತ ಹೇಳ್ತಾ ಇದ್ದೀವಿ, ಇದೇ ರೀತಿ ಓದ್ಬೇಕು ಪ್ರತಿಯೊಂದು ಆಯ್ಕೆದ ಬಗ್ಗೆ. ಹೌದಾ? ಇವತ್ತು ಸಾಯಂಕಾಲ ನೀವು ಕುತ್ಕೊಂಡು ಅವುಗಳನ್ನ ನೀವು ಸರ್ಚ್ ಮಾಡ್ರಿ, ನಿಮ್ ಬುಕ್ ನಲ್ಲಿ ಸಿಗ್ತದ. ಇಲ್ಲ ಅಂತ ನಿಮ್ಮಲ್ಲಿ ಮೊಬೈಲ್ ಇದ್ರ ಮೊಬೈಲ್ ನಾಗ ಏನ್ ಮಾಡ್ಬೋದು? ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿ ಆನ್ಸರ್ ಅನ್ನ ಹುಡುಕಿ ನನಗೇನ್ ಮಾಡ್ಬೇಕು? ಕಮೆಂಟ್ ಅನ್ನ ಮಾಡಬೇಕು. ನಾನು ಇಂಪಾರ್ಟೆಂಟ್ 10 ಪ್ರಶ್ನೆಗಳನ್ನ ತಂದಿದ್ದೇನೆ.
ಅವು ಎಷ್ಟು ಪ್ರಶ್ನೆಗಳಾಗಿ ಕನ್ವರ್ಟ್ ಆಗ್ತಾವ ಅಂದ್ರೆ ನೀವು ಏನಾದ್ರೂ ನಾ ಹೇಳಿದ ಹಾಗೆ ಮಾಡಿದ್ರೆ 40 ಪ್ರಶ್ನೆಗಳಾಗಿ ಏನಾಗ್ತಾವ ಕನ್ವರ್ಟ್ ಆಗ್ತಾವ. ಆ 40 ಪ್ರಶ್ನೆಗಳು ನಿಮ್ಮ ತಲೆಯಾಗ ಉಳಿದು ಅಂದ್ರ ನಿಮ್ಗೆ ಯಾವುದೋ ಒಂದು ಸಾಮಾನ್ಯ ಜ್ಞಾನ ಏನಾಗ್ತೈತೆ ಅಂದ್ರೆ ಜ್ಞಾನ ಹೆಚ್ಚಾಗ್ತದ. ಅದಕ್ಕೋಸ್ಕರ ಆತ್ಮೀಯ ವಿದ್ಯಾರ್ಥಿಗಳ ಇಲ್ಲಿವರೆಗೆ ನೀವು ಕ್ಲಾಸ್ ಅನ್ನ ನೋಡಿದ್ರ, ಈ ಒಂದು ನಮ್ಮ ವಿಡಿಯೋ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಆದರ್ಶ ಮತ್ತು ಸೈನಿಕ ಶಾಲೆಯ ಒಂದು 2025ರ ಸಂಭಾವನೆಯ ಪ್ರಶ್ನೆಗಳನ್ನು ತರ್ತಾ ಇದ್ದೀವಿ. ಪ್ರತಿ ದಿವಸ ನೀವು ಕ್ಲಾಸ್ ನೋಡಿ ನಿಮ್ಮ ಸ್ಕೋರ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.